ಮದುವೆ ಮೊದಮೊದಲು ಮಜಾ ಆನಂತರ ಸಜಾ ಅನ್ನುವಂಥ ಒಂದು ಕೀ ಪಾಯಿಂಟನ್ನು ಇಟ್ಕೊಂಡು ಒಂದು ಸರಳ ಸುಬ್ಬರಾವ್ ಅಂತೇಳಿ ಒಂದು ಕನ್ನಡ ಮೂವಿದ ಟ್ರೈಲರನ್ನು ರಿಲೀಸ್ ಮಾಡಿದರು. ಭಾಳಷ್ಟು ದಿನ ಆಗ್ಬೇಕು, ಭಾಳಷ್ಟು ಇಂಪ್ರೆಸಿವ್ ಟ್ರೈಲರ್ ಅಂತ ಹೇಳ್ಬೋದು. ನಾನು ನೋಡಿದ್ದೆ ಅಂದ್ರೆ ನಾವು ಈಗ ರೀಸೆಂಟಾಗಿ ರಿಲೀಸ್ ಆದಂಥ ಎಲ್ಲ ಮೂವಿಗಳನ್ನು ಕಂಪೇರ್ ಮಾಡಿದ್ರೆ ಈ ಒಂದು ಮೂವಿದ ಸ್ಟೋರಿ ಲೈನ ಬೇರೆ ಐತಿ. ಅಂದ್ರೆ ಒಂದು ಹಳೆ ಕಾಲದ್ದು ಸಿನೋಮಿನಗಳು, ಆನಂತರ ಒಂದು ಮದುವೆ ಪ್ರಸಂಗಗಳು, ಆನಂತರ ಒಂಥರ ಬೇರೆ ಒಂದು ವೈಬನ್ನು ಇಟ್ಟಿರುವಂಥ ಮೂವಿ ಇದಾಕೈತಿ. ಆನಂತರ ಒಂದು ಸ್ಟೋರಿ ಲೈನನ್ನು ಮಾತಾಡೋದಾದ್ರೆ ಫಸ್ಟ್ನಾಗ ಹೀರೋ ನಮ್ಮ ಅಜಯ್ ರಾಯ್ ಅವರ, ಆನಂತರ ಹೀರೋನಿ ರೋಲ್ ಒಳಗೆ ಯಾರು ಅಭಿನಯಿಸತ್ತಾರಪ್ಪ ಅಂದ್ರೆ ಅವರಿಗೆ ಪರ್ಫೆಕ್ಟ್ ಮ್ಯಾಚ್ ಆಗುವಂಥ ಮಿಶಾ ನರಂಗ ಅವರ ಈ ಒಂದು ಮೂವಿ ಒಳಗೆ ಅವರಿಗೆ ಒಂದು ಜೋಡಿಯಾಗಿ ಅಭಿನಯಿಸುತ್ತಾರೋ. ಆನಂತರ ರಂಗ ಆ್ಯಂಡ್ ರಘು, ಆನಂತರ ಅನೇಕ ಕೋ ಆ್ಯಕ್ಟರ್ಸ್ಗಳನ್ನು ಈ ಒಂದು ಮೂವಿ ಒಳಗೆ ನಾವು ನೋಡ್ತೇವೆ. ಆನಂತರ ಮಂಜು ಸ್ವರಾಜ್ ಅವರ ಈ ಒಂದು ಮೂವಿನ ಡೈರೆಕ್ಟ್ ಮಾಡಿದರು. ಇನ್ನು ಸ್ಟೋರಿ ಲೈನ್ಗೆ ಬರೋಣ ನಾವು. ಈಗ ನಮ್ಮ ಅಜಯ್ ರಾಯ್ ಅವರ ಮೊದಲಿಗೆ ಫುಲ್ಲು ಖುಷಿಯಾಗಿ ಮದುವೆ ಮಾಡ್ಕೊಳಕತ್ತಾರೋ. ಬಟ್ ಅವರಿಗೆ ಗುರುತಿಲ್ಲ ಮುಂದೆ ಏನೇನು ಆಕೈತೆ ಅಂತೇಳಿ. ಈ ರೀತಿಯಾದ ಎಲ್ಲ ಸಿನೋಮಿನಗಳನ್ನು ಒಂದು ಮೂವಿಯಾಗ ನಾವು ನೋಡ್ತೇವೆ. ಈಗ ಮದುವೆ ಆದರು, ಮದುವೆ ಆದ ನಂತರ ಅವರಿಗೆ ಏನೂ ಮಾಡೋಕೆ ಬರ್ತಾಯಿಲ್ಲ. ಅಂದ್ರೆ ವೈಫ್ಗೆ ಒಂದು ಅಡುಗೆ ಒಳಗೂ ಪ್ರಾಬ್ಲಮ್ ಐತಿ, ಮತ್ತು ಬೇರೆ ಬೇರೆ ಕಡೆಯೂ ಪ್ರಾಬ್ಲಮ್ ಐತಿ. ಬಟ್ ಏನಾದರೂ ಕೂಡ ಅವರನ್ನು ತೂಗಿಸ್ಕೊಂಡು ಹೋಗುವಂಥ ಕರ್ತವ್ಯವನ್ನು ಅಜಯ್ ರಾಯ್ ಅವರ ಒಂದು ಮಾಡೋದಾರ ಅಂತ ಹೇಳ್ಬೋದು. ಅಂದ್ರೆ ನಮ್ಗೆ ಟ್ರೈಲರು ತೋರಿಸಿದಂಥ ಸೀನ್ಗಳ ಪ್ರಕಾರನ ಹೇಳ್ತಾನು ಹೊರತು ಬೇರೆ ಏನೂ ಅಲ್ಲ. ಇನ್ನು ಮೂವಿ ಒಳಗೆ ಇದು ಮಾತ್ರ ಇಂಪ್ರೆಸಿವ್ ಇರ್ತೈತಿ. ನಡಕ ಒಂದು ವಾರ್ ಕೂಡ ತೋರಿಸ್ತಾರೋ, ಅಂದ್ರೆ ಪಾಕಿಸ್ತಾನ ಇಂಡಿಯಾದ ಇದರ ರಿಲೇಟೆಡ್ ಕೂಡ ಇರ್ತೈತಿ. ಅಂದ್ರೆ ಅದು ಒಂದು ಕೇವಲ ಒಂದು 2 ನಿಮಿಷಕ್ಕಾಗಲಿ 3 ನಿಮಿಷಕ್ಕಾಗಲಿ ಸೀಮಿತ ಆಗಿರೋದಿಲ್ಲ. ಆ ಸೀನ ಒಂದು ಹಾಫ್ ಆ್ಯನ್ ಅವರ ಕವರ್ ಮಾಡುವಂಥ ಸೀನ್ ಅದಾಗಿರ್ತೈತಿ ಡೆಫಿನೆಟಾಗಿ. ಇಷ್ಟು ಮಾತ್ರನ ಶೋರ್ ಅದನು. ಯಾವ ಕಾರಣಕ್ಕಂದ್ರೆ ಅದು ಕೂಡ ಒಂದು ಮೇನ್ ಫೋಕಸ್ ಇರುವಂಥ ಪಾಯಿಂಟನ್ನು ಈ ಒಂದು ಮೂವಿಯಾಗ ಆಕೈತಿ. ಅದು ಕೂಡ ಭಾಳಷ್ಟು ಇಂಪ್ರೆಸಿವ್ ಮೂವ್ ಅಂತೇಳಿ ನನಗನ್ನಿಸ್ತು. ಇನ್ನು ಸ್ಟೋರಿ ಒಳಗೆ ಒಂದು ಯೂಸ್ ಮಾಡಿದಂಥ ಒಂದಷ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಾಗಲಿ, ಆ VFX ಆಗಲಿ, ಆನಂತರ ಎಲ್ಲ ಸೆಟ್ಗಳಾಗಲಿ ಎಲ್ಲ ಕೂಡ ಭಾಳಷ್ಟು ಇಂಪ್ರೆಸಿವ್ ಇತ್ತು, ನ್ಯಾಚುರಲ್ ಇತ್ತು, ಮತ್ತು ಒಂದು ಫ್ಯಾಮಿಲಿ ವಾಚಬಲ್ ಮೂವಿ ಇದಾಕೈತಿ. ಅಂದ್ರೆ ಭಾಳಷ್ಟು ದಿನ ನಾವೀಗ ಯಾವ ಕನ್ನಡ ಒಳಗೆ ಈ ಥರ ಮೂವಿಗಳು ಬಂದಿಲ್ಲ. ಆಬ್ವಿಯಸ್ಲಿ ಲ್ಯಾಂಡ್ಲಾರ್ಡ್ ಆಗಲಿ ಬೇರೆ ಬೇರೆ ಫ್ಯಾಮಿಲಿ ವಾಚಬಲ್ ಮೂವಿ ಅದಾವು. ಬಟ್ ಸಪ್ರೇಟಾಗಿ ಫ್ಯಾಮಿಲಿ ಅಂತ ಅವ್ರ ನೋಡೋದು ಅಥವಾ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ನೋಡುವಂಥ ಮೂವಿ ಅಂದ್ರೆ ಅದು ಡೆಫಿನೆಟಾಗಿ ಇದು ಆಕೈತಿ ಸರಳ ಸುಬ್ಬರಾವ್ ಅವರ ಡೆಫಿನೆಟಾಗಿ ಇದು ಒಂದು ಬೆಸ್ಟ್ ಮೂವಿ ಆಗಲಿ ಅನ್ನೋದು ನಮ್ಮ ವಿಷಯ ಕೂಡ ಐತಿ. ಆನಂತರ ಈಗ ನಾವು ರೀಸೆಂಟಾಗಿ ಅಜಯ್ ರಾಯ್ ಅವ್ರದ್ದು ಒಂದು ಬೇರೆ ಥರನ ಮೂವಿ ಬಂದಿತ್ತು. ಅದೇ ಥರ ಇದೊಂಥರ ಬೇರೆ ಐತಿ. ಅಂದರೆ ಎರಡೂ ಕೂಡ ಬೇರೆ ಬೇರೆ ಥರ ಅದಾವು. ನೋಡೋಣ ಅದನ್ನು ಹೆಂಗೆ ತೂಗಿಸಿ ಹೆಂಗೆ ಅಭಿನಯ ಮಾಡಿದ್ದಾರೆ ಈ ಒಂದು ಮೂವಿ ಒಳಗೆ ಅನ್ನೋದನ್ನು ನಾವು ಮೂವಿ ನೋಡೇ ತಿಳ್ಕೊಬೇಕು. ಇನ್ನು ಮೂವಿ ರಿಲೀಸಿಂಗ್ ಡೇಟ 12 ಫೆಬ್ರವರಿ 2026 ಕೆಲವೇ ದಿನಗಳೊಳಗೆ ಮೂವಿ ರಿಲೀಸ್ ಆಗೋದೈತಿ. ಆ ಮೂವಿ ರಿಲೀಸ್ ಆದ ನಂತರ ಫಸ್ಟ್ನಾಗ ನೋಡೇ ಬಿಡೋದು. ಕಾರಣ ಈ ಥರ ಒಂದು ಮೋಸ್ಟ್ ವಾಚಬಲ್ ಮೂವಿ ಇದಾಗಬೇಕಂತೇಳಿ ನಮ್ಮ ಆಶಯ. ಆ ಕಾರಣಕ್ಕೆ ನೋಡಕ್ಕೆ ಹೋಗಿದ ಮ್ಯಾಗ ಹೆಂಗಿರೋದು ಅಂತೇಳಿ ಮುಂದೆ ತಿಳ್ಕೊಳ್ಳೋಣ. ಇದಾಗಿತ್ತು ಸರಳ ಸುಬ್ಬರಾವ್ ಮೂವಿದು ಒಂದು ಟ್ರೈಲರ್ ರಿವ್ಯೂ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಗೊತ್ತೈತಿಲ್ಲ ನಿಮ್ಗೆ ಲೈಕ್ ಕೊಟ್ಟು ಹೋಗ್ರಿ.